ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿ. ಈ ವಾರದ ಸಂಚಿಕೆಯಲ್ಲಿ ನಾನು ಡಾಬರ್ಮ್ಯಾನ್ ಪಿಂಚರ್ ನಾಯಿಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ನಾಯಿಗಳ ತಳಿಯನ್ನು 1890ರಲ್ಲಿ ಲೂಯಿಸ್ ಡಾಬರ್ಮ್ಯಾನ್ ಎನ್ನುವ ಜರ್ಮನ್ ವ್ಯಕ್ತಿಯು ತಮ್ಮ ತೆರಿಗೆ ಸಂಗ್ರಹಣೆಯಲ್ಲಿ ಬಳಸಲಿಕ್ಕೋಸ್ಕರ ಫಿರೋಷಿಯಸ್ ನಾಯಿನ ಅವಶ್ಯಕತೆ ಇತ್ತು. ಯಾಕಂದರೆ ಜನಗಳಿಗೆ ಹೆದರಿಸಿ ತೆರಿಗೆಯನ್ನು ವಸೂಲಿ ಮಾಡಲು ಈ ಒಂದು ನಾಯಿಯನ್ನು ಹುಟ್ಟಾಕಿದ್ರು ಸ್ನೇಹಿತರೆ. ಇದರ ಒಂದು ಬಾಲವನ್ನು ಕತ್ತರಿಸಿ ಕಿವಿಯನ್ನು ಸ್ಟ್ರೈಟ್ ಮಾಡಿ ಒಂದು ಫಿರೋಷಿಯಸ್ ಲುಕ್ಕನ್ನು ಕೊಟ್ಟು ಅದ್ಭುತವಾದ ಮಜಲ್ಸ್ ಲುಕ್ ಅಂತಾನೆ ಹೇಳ್ಬೋದು. ತನ್ನ ತೀಕ್ಷ್ಣವಾದ ಎಜಿಲಿಟಿ ಮತ್ತು ಫ್ಲೆಕ್ಸಿಬಿಲಿಟಿನೇ ಆಯಿತು, ಪರ್ಫೆಕ್ಟ್ ಇಂಟೆಲಿಜೆನ್ಸ್, ಸ್ಟ್ಯಾಮಿನಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ನಾಯಿಯನ್ನು ಪೊಲೀಸ್ ಫೋರ್ಸ್ಗಳಲ್ಲೇ ಆಗಲಿ ಅಥವಾ ರೆಸ್ಕ್ಯೂ ಆಪರೇಷನ್ಗಳಲ್ಲಿ ಗೈಡ್ ಆಗಿ ತಮ್ಮ ಸ್ನಿಫಿಂಗ್ನ ಒಂದು ವಾಸನೆಯ ಗ್ರಹಿಕೆಯಲ್ಲಿ ಪಡೆಯುವಂಥ ಅದ್ಭುತವಾದ ನಾಯಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದನ್ನು ಡಾಬರ್ಮ್ಯಾನ್ ಪಿಂಚರ್ ಅಂತ ಹೇಳಿ ಕರೀತಾರೆ. ಒಳ್ಳೆ ನಾಯಿಗಳು ಅಂತ ಹೇಳಿದ್ರೆ ಮಿಕ್ಸರ್ ಆಫ್ ರಾಟ್ ವೀಲರು, ಜರ್ಮನ್ ಪಿಂಚರು ಮತ್ತು ಗ್ರೇ ಹೌಂಡು, ಇವೆಲ್ಲ ತಳಿಗಳನ್ನ ಸೇರಿಸಿ ಈ ಒಂದು ಅದ್ಭುತವಾದ ತಳಿಯನ್ನು ಮಾಡಿದ್ದಾರೆ. ಬ್ಯೂಟಿಫುಲ್ ಡಾಗ್ ಅಂತಲೇ ಹೇಳ್ಬೋದು. ಮಿಲಿಟರಿ ಸರ್ವಿಸ್ನಲ್ಲಿ ತುಂಬ World War II ಅಲ್ಲಿ ಈ ನಾಯಿಯನ್ನು ತುಂಬ ಅದ್ಭುತವಾಗಿ ಬಳಕೆ ಮಾಡಲಾಯಿತು ಸ್ನೇಹಿತರೆ. ಅದ್ಭುತವಾದ ಡಾಗ್ ಅಂತಲೇ ಹೇಳ್ಬೋದು. ಈ ಒಂದು ನಾಯಿನ ಸಾಕ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ಒಳ್ಳೆ ಸ್ಪೇಸ್ ಇರಬೇಕು, ಇಲ್ಲಾಂದರೆ ನಿಮ್ಮ ಬೆಡ್ರೂಮನ್ನು ಬುಕ್ನಿ ಆಟ ಮಾಡಿಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ತುಂಬ ನಾಟಿ ಡಾಗ್ ಅಂತಲೇ ಹೇಳ್ಬೋದು, ಬಟ್ ವೆರಿ ಲಾಯಲ್ ಟು ಓನರ್ ಸ್ನೇಹಿತರೆ. ಅದ್ಭುತವಾದ ತಳಿ ಅಂತಲೇ ಹೇಳ್ಬೋದು. ನೀವು ತರ್ತೀನಿ, ನಾನು ಸಾಕ್ತೀನಿ ಅಂತ ಹೇಳಿದ್ರೆ ತುಂಬ ಯೋಚನೆ ಮಾಡಿ ತೊಗೊಂಬನ್ನಿ. ಯಾಕಂದರೆ ಅದಕ್ಕೂ ಒಳ್ಳೆಯದು, ತಮಗೂ ಒಳ್ಳೆಯದು. ಯಾಕಂದರೆ ಅದ್ಭುತವಾದ ಒಂದು ಕ್ರಿಯೇಚರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.